ರಾಮಾಯಣ ಭಾಗ 6 ಸೀತಾ ಸ್ವಯಂವರ ಮತ್ತು ಶ್ರೀರಾಮನ ವಿವಾಹ. ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ತಮ್ಮೊಂದಿಗೆ ಮಿಥಿಲಾ ನಗರಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸಿದರು. ಮಿಥಿಲೆಗೆ ತೆರಳುತ್ತಿದ್ದಾಗ ಮಾರ್ಗಮಧ್ಯದಲ್ಲಿ ಮಹರ್ಷಿಗಳು ಶ್ರೀರಾಮನಿಗೆ ಆ ಪವಿತ್ರ ನಗರಿಯ ಮಹಿಮೆಯನ್ನು ವಿವರಿಸಿದರು. ಅದೇ ಸಮಯದಲ್ಲಿ ಮಿಥಿಲೆಯಲ್ಲಿ ಮಹಾರಾಜ ಜನಕರು ಒಂದು ಮಹಾಯಜ್ಞವನ್ನು ಆಯೋಜಿಸಿದ್ದರು. ಆ ಯಜ್ಞದ ಜೊತೆಯಲ್ಲಿ ರಾಜಕುಮಾರಿ ಸೀತಾದೇವಿಯ ಸ್ವಯಂವರವೂ ನಡೆಯಲಿತ್ತು. ಸೀತಾದೇವಿಯ ಸ್ವಯಂವರಕ್ಕಾಗಿ ಮಹಾರಾಜ ಜನಕರು ಒಂದು ಮಹಾ ಶಿವಧನುಸ್ಸನ್ನು ತಂದಿಟ್ಟಿದ್ದರು. ಅದು ಸಾಮಾನ್ಯ ಧನುಸ್ಸಾಗಿರಲಿಲ್ಲ, ಅದು ಮಹಾದೇವ ಶಿವನ ಪವಿತ್ರ ಧನುಸ್ಸಾಗಿತ್ತು. ಮಹಾರಾಜ ಜನಕರು ಒಂದು ಪ್ರತಿಜ್ಞೆ ಮಾಡಿದ್ದರು. ಈ ಮಹಾಧನುಸ್ಸನ್ನು ಯಾರು ಎತ್ತಿ ಅದಕ್ಕೆ ಹೆಜ್ಜೆ ಹಾಕಿ ಬಾಗಿಸಲು ಸಾಧ್ಯವಾಗುತ್ತದೆಯೋ ಅವರಿಗೆ ನನ್ನ ಪುತ್ರಿ ಸೀತಾದೇವಿಯನ್ನು ವಿವಾಹ ಮಾಡಿಕೊಡುತ್ತೇನೆ. ಈ ಪ್ರತಿಜ್ಞೆಯ ಸುದ್ದಿ ದೇಶದ ಎಲ್ಲೆಡೆ ಹರಡಿತು. ಅನೇಕ ರಾಜರು ಮತ್ತು ರಾಜಕುಮಾರರು ಮಿಥಿಲೆಗೆ ಆಗಮಿಸಿದರು. ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನೆ, ಈ ಮಹಾಧನುಸ್ಸನ್ನು ಎತ್ತುವ ವೀರ ಯಾರು? ಆದರೆ ಯಾರಿಗೂ ಆ ಧನುಸ್ಸನ್ನು ಅಲುಗಾಡಿಸಲು ಸಹ ಸಾಧ್ಯವಾಗಲಿಲ್ಲ. ಇತ್ತ